ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೆನ್ನೆ ಅಮೆಝಾನಲ್ಲಿ ಹಿಂಗೆ ಬ್ರೌಸ್ ಮಾಡ್ತಿರ್ಬೇಕಾದ್ರೆ ಚೀಪೆಸ್ಟ್ ಕಂಪ್ಯೂಟರ್ ಎಷ್ಟಕ್ಕೆ ಸಿಗುತ್ತೆ ಅಂತ ನೋಡ್ತಾ ಇದ್ದೆ. ನಿಮಗೆ 8,000 ರೂಪಾಯಿಗೂ ಕಂಪ್ಯೂಟರ್ ಸಿಗುತ್ತೆ, 10,000 ರೂಪಾಯಿ, 12,000, 15,000 ರೂಪಾಯಿಗೆ ಒಳಗೆಲ್ಲ ಕಂಪ್ಯೂಟರ್ ಸಿಗುತ್ತೆ. ಆದರೆ ಆ ಸ್ಪೆಸಿಫಿಕೇಷನ್ ನೋಡಿ ನನಗೆ ತುಂಬ ಶಾಕ್ ಆಯ್ತು. ಏನಕ್ಕೆ ಅಂತ ಅಂದರೆ, ನಾನು ಸುಮಾರು 11-12 ವರ್ಷಗಳ ಹಿಂದೆ ಯೂಸ್ ಮಾಡ್ತಿದ್ದಂಥ ಪ್ರೋಸರ್ ಇಂಟೆಲ್ಲಿಂದು ಫಸ್ಟ್ ಜನ್ರೇಷನ್ದು i3 ಪ್ರೋಸರ್ನ 12,000 ರೂಪಾಯಿಗೆ ಮಾಡ್ತವ್ರೆ. 12 ವರ್ಷ ಹಳೆ ಪ್ರೋಸರು. ಸುಮಾರು 2010 ಅನ್ಕೋತೀನಿ, 9-10 ಇಸ್ವಿಯಲ್ಲಿ ಲಾಂಚ್ ಆದಂಥ ಪ್ರೋಸರ್ನ ಈ ಒಂದು ಕಂಪ್ಯೂಟರ್ಗೆ ಹಾಕಿರುವಂಥ ತೋರಿಸ್ತಾ ಇದ್ದೀನಿ ಒಂದು ಫೋಟೋವನ್ನು. ಆಯಿತಾ, ನಿಮಗೆ i3 560 ಅಂತ ಬರುತ್ತೆ. ಆಯಿತಾ, ಫಸ್ಟು ಜನ್ರೇಷನ್ ಪ್ರೋಸರು. ಅದು ಈಗ ತೊಗೋತೀನಿ ಅಂದರೆ ನಿಮಗೆ 1,200 ರೂಪಾಯಿ ಆಗುತ್ತೆ. ನಾನು ಪರ್ಚೇಸ್ ಮಾಡಬೇಕಾದ್ರೆ 12 ವರ್ಷ ಮುಂಚೆ ಸುಮಾರು 6,000 ಇತ್ತು. ಸೊ ಇದೀಗ 1,200 ರೂಪಾಯಿಗೆ ಒಂದು ಪ್ರೋಸರ್ ಪರ್ಚೇಸ್ ಮಾಡ್ಬೋದು. ಈಗ ಈ ಒಂದು ಪ್ರೋಸರ್ನ ಹೊಂದಿರುವಂಥ ಕಂಪ್ಯೂಟರ್ ನೀವು ಪರ್ಚೇಸ್ ಮಾಡ್ತಿದ್ದೆ ಅಂದರೆ ಯೋಚನೆ ಮಾಡ್ಕೊಳ್ಳಿ, ಒಂದು 11-12 ವರ್ಷ ಹಳೆ ಫೋನನ್ನು ಈಗ ಯೂಸ್ ಮಾಡಿದ್ರೆ ಹೆಂಗಿರುತ್ತೆ, ಎಷ್ಟು ಸ್ಲೋ ಅನಿಸುತ್ತೆ ನಮಗೆ, ಅದೇ ರೀತಿ ಅನಿಸುತ್ತೆ ಈ ಒಂದು ಕಂಪ್ಯೂಟರ್ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಅಂದರೆ. ತುಂಬ ಜನಕ್ಕೆ ಗೊತ್ತಾಗಲ್ಲ. ಆಯಿತಾ, i3 ಪ್ರೋಸರ್ ಇದೆ, i5 ಪ್ರೋಸರ್ ಇದೆ ಅಂದ್ಕೊಂಡು ತೊಗೊಂಡ್ಬಿಡ್ತಾರೆ. ಬಟ್ ಯಾವ ಜನರೇಷನ್ ಪ್ರೋಸರ್ ಅಂತ ನೋಡೋದಿಲ್ಲ. ಆಲ್ರೆಡಿ ಇಂಟೆಲ್ i3ದು 11th ಜನ್ರೇಷನ್, 11ನೇ ಜನ್ರೇಷನ್ ಪ್ರೋಸರ್ ಬಂದಿದೆ. ಇದು ಫಸ್ಟ್ ಜನ್ರೇಷನ್ ಅಂತಂದರೆ ಯೋಚನೆ ಮಾಡ್ಕೊಳ್ಳಿ ಎಷ್ಟು ಸ್ಲೋ ಇರುತ್ತೆ ಅಂತ. ಸೊ ಯಾರು ನೋಡೋದಕ್ಕೆ ಹೋಗಲ್ಲ i3 ಪ್ರೋಸರು, i5 ಪ್ರೋಸರು. ಇನ್ನೂ ಕೆಲವು ಕಂಪ್ಯೂಟರ್ ನೋಡಿದೆ ನಾನು, ಕೋರ್ ಟು ಡಿಯೋ ಆ ಪ್ರೋಸರ್ ಇಲ್ವೇ ಇಲ್ಲ ಈಗ. ಡ್ಯುಯಲ್ ಕೋರ್ ಪ್ರೋಸರ್. ಆಯಿತಾ, ಈಗೆಲ್ಲ ಮೊಬೈಲ್ನಲ್ಲಿ 8 ಕೋರು ಇರುವಂಥ ಪ್ರೋಸರ್ ಬಂದವೆ. 8 ಕೋರ್ಗಳು ಮೊಬೈಲ್ನಲ್ಲೇ ಇದ್ದಾವೆ. ಕ್ವಾಡ್ ಕೋರ್, ಆಲ್ಮೋಸ್ಟ್ ಯಾವ ಫೋನ್ ತೊಗೊಂಡ್ರೆ ನಿಮಗೆ 4 ಕೋರ್ ಇದ್ದೇ ಇರ್ತವೆ. ಅದಕ್ಕೂ ಕಂಪೇರ್ ಮಾಡೋದಕ್ಕಲ್ಲ. ಬಟ್ ಸ್ಟಿಲ್ ಡ್ಯುಯಲ್ ಕೋರ್ ಪ್ರೋಸರ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಆ ಒಂದು ಕಂಪ್ಯೂಟರ್ ನಿಮಗೆ 8,000 ರೂಪಾಯಿ, 7,000 ರೂಪಾಯಿಗೆಲ್ಲ ಆನ್ಲೈನಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಸಿಗ್ತಾ ಇರುವಂಥದ್ದು. ಯಾರು ಕೂಡ ಇದನ್ನು ನೋಡಿಕೊಂಡು i3 ಫುಲ್ ಸಕ್ಕತ್ತಾಗಿರುತ್ತೆ ಅಂದ್ಕೊಂಡು ತೊಗೊಳಕ್ಕೆ ಹೋಗ್ಬೇಡಿ. ಮತ್ತು ಈ ಕಂಪ್ಯೂಟರ್ನಲ್ಲಿ ಮದರ್ ಬೋರ್ಡು H55 ಅಂತ ಮದರ್ ಬೋರ್ಡ್. ಆಯಿತಾ, ಸೊ ಇದರಲ್ಲಿರುವಂಥ ಮದರ್ ಬೋರ್ಡಿಗೆ ನೀವು ಅಪ್ಗ್ರೇಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ನೆಕ್ಸ್ಟ್ ಜನ್ರೇಷನ್ ಪ್ರೋಸರ್ನ ಹಾಕೋದಕ್ಕಾಗೋದೇ ಇಲ್ಲ. ಒಂದು ಅದೇ ಪ್ರೋಸರ್ನ ಯೂಸ್ ಮಾಡಬೇಕು, ಅಥವಾ ಆ ಪ್ರೋಸರ್ದು ಇನ್ನೊಂದು ತೊಗೊಂಬಿಟ್ಟು ಹಾಕೊಬೇಕಾಯ್ತಾ. ಅದು ಬಿಟ್ಟರೆ ಅಪ್ಗ್ರೇಡ್ ಮಾಡೋದಕ್ಕಾಗೋದಿಲ್ಲ. ಸಾಕೆಟ್ಗಳು ಸಪೋರ್ಟೇ ಮಾಡಲ್ಲ. ಸೊ ಒಂದ್ಸಲ ತೊಗೊಂಡ್ರೆ ಮುಗೀತದು, ಹಾಳಾಗೋ ತನಕ ಯೂಸ್ ಮಾಡಬೇಕು. ಅದು ಯಾವಾಗ ಹಾಳಾಗುತ್ತೆ ಅನ್ನೋದು ಹೇಳೋದಕ್ಕಾಗಲ್ಲ. ಈಗ ಬರ್ತಿರುವಂಥ ವಿಂಡೋಸ್ 10 ಅದನ್ನು ಇದರಲ್ಲಿ ರನ್ ಮಾಡಬೇಕು ಅಂತ ಅಂದರೆ ನಿಮಗೆ ಪರ್ಫಾರ್ಮೆನ್ಸ್ ಜಾಸ್ತಿ ಬೇಕಾಗತ್ತೆ. ಸೊ ತುಂಬ ಸ್ಲೋ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ ನಿಮಗೆ. ಫುಲ್ ನಿಧಾನಕ್ಕೆ ಲ್ಯಾಗ್ ಆಗಿ ಶುರುವಾಗುತ್ತೆ ಕಂಪ್ಯೂಟ್ರು. ಒಂದು ರೀತಿ ತೊಗೊಂಡ್ರು 12,000, 15,000 ಇನ್ವೆಸ್ಟ್ ಮಾಡಿದ್ರು ಕೂಡ ನಿಮಗೆ ವರ್ತ್ ಅಂತ ಅನಿಸಲ್ಲ. ಮತ್ತು ಇದರಲ್ಲಿ 4 GB ರ್ಯಾಮ್ ಹಾಕಿದ್ರೆ ತುಂಬ ಜನ ಅನ್ಕೋದ್ರು 4 GB ರ್ಯಾಮ್ ಸೂಪರ್ ಅಂತ. ಬಟ್ ಸ್ಟಿಲ್ ಇದರಲ್ಲಿರುವಂಥ ರ್ಯಾಮು DDR3 ರ್ಯಾಮ್. ಆಯಿತಾ, ಈಗ ಆಲ್ರೆಡಿ DDR4 ಬಂದಿದೆ. ನಾನು ಕೂಡ ಆ ಟೈಮಲ್ಲಿ DDR3ನ ತೊಗೊಂಡಿದ್ದೆ. ಅದೇ ಸಾಲ್ತಾ ಇರಲಿಲ್ಲ. 4 GB ಏನಕ್ಕೂ ಸಾಲಲ್ಲ ಈಗ ಕಂಪ್ಯೂಟರ್ಗೆ. ಮಿನಿಮಮ್ಮೇ 4 GB ಬೇಕು. ಒಂದು ಆಪ್ರೇಟಿಂಗ್ ಸಿಸ್ಟಮನ್ನು ಯೂಸ್ ಮಾಡಬೇಕು ಅಂದರೆ ಮಿನಿಮಮ್ಮೇ 4 GB ಬೇಕು. ಇದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮುಗಿದೋಯ್ತು. ಫುಲ್ ಸ್ಲೋ ಆಗಿ ಶುರುವಾಗುತ್ತೆ. ಅದನ್ನು ಬಿಟ್ಟರೆ SSD 120 GB ಇದೆ ಅಂತ ಇದರಲ್ಲಿ ಹಾಕಿದ್ರೆ. ಆಯಿತಾ, ಅವ್ರು ಯಾವುದೋ ಚೈನಾದಲ್ಲಿ ಇಂಪೋರ್ಟ್ ಮಾಡ್ಕೊಂಡಿರ್ತಾರೆ. ಯಾರು ಕೂಡ ಕಿಂಗ್ಸ್ಟನ್ನು, ಅದು WD ಈ ರೀತಿ ಒಳ್ಳೆ SSDಯನ್ನು ಹಾಕಲ್ಲ. ಅದಕ್ಕೇ 2,500 ರೂಪಾಯಿ ಆಗುತ್ತೆ ಒಳ್ಳೆ SSD ಹಾಕಬೇಕು ಅಂತಂದರೆ. 120 GBಗೆ 2,500 ರೂಪಾಯಿ SSD ಹಾಕ್ಬಿಡ್ತಾರೆ. ಇದಕ್ಕೆ ಪಕ್ಕ ಇಲ್ಲ. ಯಾವುದೋ ಕಡಿಮೆ 500-600 ರೂಪಾಯಿ SSDಯನ್ನು ಇಂಪೋರ್ಟ್ ಮಾಡ್ಕೊಂಡು ಹಾಕ್ತಾರೆ. ಕೆಲವು ಸಲ ನಿಮಗೆ ತೋರಿಸ್ಬೇಕಾದ್ರೆ 120 GB ಅಂತ ಇರುತ್ತೆ. ಬಟ್ ಒಳಗಡೆ ಕಾನ್ಫಿಗರೇಷನ್ ನೋಡೋದಕ್ಕೆ ಹೋದ್ರೆ ಇರೋದಿಲ್ಲ. ಆ ರೀತಿ ಕೂಡ ಈ ರೀತಿ ಆನ್ಲೈನಲ್ಲಿ ಫ್ರಾಡ್ ಮಾಡೋ ಜನಗಳು ಕೂಡ ಇದ್ದಾರೆ. ಸೊ ಹುಷಾರಾಗಿರಬೇಕಾಗುತ್ತೆ. ಮತ್ತು ಇದರಲ್ಲಿ ನಿಮಗೆ ಫ್ರೀ ಟ್ರಯಲ್ ಕೊಡ್ತಾವ್ರೆ, ಯಾವುದು ವಿಂಡೋಸ್ 10. ಸೊ ಫ್ರೀ ಟ್ರಯಲ್ ನೀವೇ ಡೌನ್ಲೋಡ್ ಮಾಡ್ಕೊಬೋದು ಒಂದು ರೀತಿ ಟ್ರಯಲ್. ಇದನ್ನು ಈಗ ಇನ್ನೇನು ಫ್ರೀಯಾಗೆ ವಿಂಡೋಸ್ ಆ್ಯಕ್ಚುಲಿ ನೋಡೋದಕ್ಕೆ ಹೋದರೆ ಫ್ರೀಯಾಗೇ ಕೊಡ್ತವ್ರೆ. ವಿಂಡೋಸ್ ಅವರೇ ಫ್ರೀಯಾಗಿ ನಿಮಗೆ OS ಕೊಡ್ತವ್ರೆ. ಸೊ ಅದೇನು ವರ್ತಿಲ್ಲ ಅಂತ ಅನ್ಬೋದು. ಜೊತೆಗೆ ವೆಬ್ ಕ್ಯಾಮ್ ಅದು ಅಂತ ಎಲ್ಲ ಆಗ್ತಾರೆ. ಸ್ಪೀಕರ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ, ವೆಬ್ ಕ್ಯಾಮ್ ಕೊಡ್ತಾ ಇದ್ದೀವಿ ಅಂತ ಅಂತಾರೆ. ಆಯಿತಾ, ಬಟ್ ಅದೆಲ್ಲ ಗಿಮಿಕ್ ನನಗೆ ಅನಿಸ್ತಂಗೆ. ಅವೆಲ್ಲ 200-300 ರೂಪಾಯಿಗೆ ಚೈನಾದಲ್ಲಿ ಸಿಗ್ತವೆ. ನಮ್ಮ ಅಮೆಝಾನಲ್ಲೇ ಇನ್ನೂ ಕಡಿಮೆಗೆ ಸಿಗುತ್ತೆ. ಆಯಿತಾ, ಸೊ ಸುಮ್ಮನೆ ಗಿಮಿಕ್. ಓಕೆ, ಇದ್ರ ಜೊತೆಗೆ ವೆಬ್ ಕ್ಯಾಮ್ ಸಿಗುತ್ತೆ, ಸ್ಪೀಕರ್ ಸಿಗುತ್ತೆ, ಅದು ಇದು ಅಂತ ಹೇಳ್ತಾರೆ. ಬಟ್ ಮತ್ತು ಕ್ಯಾಬಿನೆಟ್ಗೆಲ್ಲ ಎಷ್ಟಾಗುತ್ತೆ? 900, ಚೀಪಾಗಿ 900-1,000 ರೂಪಾಯಿ ಕ್ಯಾಬಿನೆಟ್ ಸಿಗ್ತದೆ. SMPS ಒಂದು ಚೀಪ್ ಅಂದರೆ ಚೀಪ್ದಾಗ್ತಾರೆ. 300-400 ರೂಪಾಯಿಂದ SMPS ಹಾಕ್ತಾರೆ. 400 ವ್ಯಾಟಿಂದು, 450 ವ್ಯಾಟಿಂದು. ಸೊ ಹತ್ತತ್ರ ಬರುತ್ತೆ. ಅಲ್ಲಿಗೆ ನಮ್ಮ 10,000 ರೇಂಜಿಗೆ ಬಂದು ಕೂತ್ಕೊಳ್ಳುತ್ತೆ. 1-2,000 ಪ್ರಾಫಿಟ್ ಎಡಿಟ್ ಮಾಡ್ತಾರೆ. ಬಟ್ ಸ್ಟಿಲ್ ತೊಗೋತೀರಾ ನೀವು ಹಿಂದೆ ಮುಂದೆ ನೋಡಿದೆ. ಬಟ್ ಸ್ಟಿಲ್ ಆಮೇಲೆ ಯೂಸ್ ಮಾಡ್ತಾ ಸ್ಲೋ ಆಗುತ್ತೆ. ಅಪ್ಗ್ರೇಡು ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ 12,000 ರೂಪಾಯಿಗೆ. ಸೊ ದಯವಿಟ್ಟು ನೀವು ಒಂದು ಕಂಪ್ಯೂಟರ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಅಂದರೆ, ನಿಮಗೆ ಗೊತ್ತಿರೋರು ಯಾರಾದರೂ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಗೊತ್ತಿದೆ ಅಂತಂದರೆ, ಓಕೆ ಕಂಪ್ಯೂಟರ್ ಯಾವ್ದು ತೊಗೊಬೇಕು, ಯಾವ ಕಾನ್ಫಿಗರೇಷನ್ ತೊಗೊಬೇಕು ಅಂತ ನೋಡ್ಕೊಂಡು ತೊಗೊಂಡ್ರೆ, ಅವ್ರು ಕೇಳ್ಕೊಂಡು ತೊಗೊಂಡ್ರೆ ಒಳ್ಳೆಯದು. ನೀವೇ ಹೋಗ್ಬಿಟ್ಟು ಕಂಪ್ಯೂಟರ್ ಸೆಂಟ್ರಿಗೆ ಓಕೆ ಈ ಒಂದು ಇದು ಕೊಡಿ ಅಂದರೆ ಅವ್ರ ಹತ್ರ ಇರುವಂಥ ಪ್ರೋಸರ್ನ ಅಥವಾ ಅವ್ರಿಗೆ ಯಾವ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ ಅದನ್ನು ಅವ್ರು ಹಾಕ್ಬೋದು. ಆಯಿತಾ, ಸೊ ನಿಮ್ಮ ಸುತ್ತಮುತ್ತ ಯಾರಾದ್ರು ನಿಮ್ಗೆ ಗೊತ್ತಿರೋರು ಯಾರಾದರೂ ಈ ಕಂಪ್ಯೂಟರ್ ನಾಲೆಡ್ಜ್ಗೂ
ಇದೆ ಅಂತ ಅಂದರೆ ಒಳ್ಳೆ ಚೆನ್ನಾಗಿ ಕಂಪ್ಯೂಟರ್ ನಾಲೆಡ್ಜ್ ಇದೆ ಅಂತ ಅಂದರೆ ಯಾವ ಪ್ರೊಸೆಸರ್ ತೊಗೊಂಡ್ರೊಳ್ಳೋದು, ಯಾವ ಮದರ್ ಬೋರ್ಡ್ ಇದ್ರೊಳ್ಳೋದು, ಆ ಮದರ್ ಬೋರ್ಡಿಗೆ ಆ ಪ್ರೊಸೆಸರು ಸಪೋರ್ಟ್ ಮಾಡುತ್ತೆ ಸಾಕೆಟು, ಇದನ್ನೆಲ್ಲ ನೋಡ್ಕೊಂಡು ತೊಗೊಳ್ಳಿ. ಸುಮ್ಮನೆ ಬ್ಲೈಂಡಾಗಿ ಬೆಲೆಯನ್ನು ನೋಡಿಕೊಂಡು ಬರೀ 5 ಅಂದ್ಕೊಂಡು ಯಾರು ಕೂಡ ದಯವಿಟ್ಟು ತೊಗೊಳೋದಕ್ಕೆ ಹೋಗ್ಬಿಡಿ. ಇದು ತುಂಬ ಜನ ಮೋಸ ಹೋಗ್ತಾರೆ. ಅದು ಗೊತ್ತಿಲ್ಲ ಪಾಪ, ಅವ್ರಿಗೆ ಗೊತ್ತಿರಲ್ಲ ಆಯಿತಾ, ಸುಮ್ಮನೆ ತೊಗೊಂಬಿಡೋದು ಈ ರೀತಿ ಆಗುತ್ತೆ. ಸೊ ಹಿಂಗೇನೆ ಅಮೆಝಾನ್, ಫ್ಲಿಪ್ಕಾರ್ಟ್ ತುಂಬ ಇದೆ ಆಯಿತಾ. ಕಂಪ್ಯೂಟ್ರ್ ಒಂದಲ್ಲ, ತುಂಬ ಇದೆ. ಯೋಚನೆ ಮಾಡಿಕೊಡಿ, 12 ವರ್ಷ ಹಳೆಯ ಕಂಪ್ಯೂಟರ್ ಸ್ಪೆಸಿಫಿಕೇಷನ್ನ ಈಗ ತೊಗೊಂಡ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ಕೊಳ್ಳಿ. 1100 ಅಥವಾ ಬೇರೆ ಯಾವುದೋ N8 ನೋಕಿಯಾ N8 ಫೋನನ್ನು, N8 ಅರೌಂಡ್ ಅದೇ ಟೈಮಲ್ಲಿ ಲಾಂಚ್ ಆಗಿದ್ದು ನೋಕಿಯಾ N8 ಫೋನನ್ನು ಈಗ ನೀವು ಯೂಸ್ ಮಾಡಿದ್ರೆ ಹೆಂಗಿರುತ್ತೆ, ಜಾತ್ರೆ ಥರ ಇರುತ್ತಲ್ವ. ಸೊ ಹಂಗೆ ಇರುತ್ತೆ ಎಕ್ಸ್ಪೀರಿಯೆನ್ಸು. ಸೊ ದಯವಿಟ್ಟು ನೋಡ್ಕೊಂಡು ತೊಗೊಳ್ಳಿ. 12,000 ರೂಪಾಯಿಗೆ ಒಳ್ಳೆ PC ಬಿಲ್ಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಇತ್ತೀಚೆಗೆ ನೀವು ಒಂದು ಮಿನಿಮಮ್ ಬೇಸಿಕ್ ಸ್ಪೆಸಿಫಿಕೇಷನ್ ಹೊಂದಿರುವಂಥ PC ಬಿಲ್ಡ್ ಮಾಡಬೇಕು ಅಂತಂದರೆ ಏನಿಲ್ಲ ಅಂದರೆ ಒಂದು 25,000 ನಾವು ಬಿಲ್ಡ್ ಮಾಡ್ತೀವಿ ಅಂತ ಅಂದರೆ, ನಾವೇ ಎಲ್ಲ ತೊಗೊಂಡು ಅಸೆಂಬಲ್ ನಾವೇ ಮಾಡ್ತೀವಿ ಅಂತಂದರೆ ಒಂದು 25,000 ರೂಪಾಯಿ ಆಗುತ್ತೆ ವಿತೌಟ್ ಮಾನಿಟರು ಆಯಿತಾ. ವಿತೌಟ್ ಮಾನಿಟ್ರು ಒಂದು ಬೇಸಿಕ್ಕಿಗೆ. ಅದೇ ನೀವಾದರೆ ಕಂಪ್ಯೂಟರ್ ಸೆಂಟ್ರಲ್ಲಿ ಇಲ್ಲಿ ಮಾಡಿಸ್ತೀರಾ ಅಂದರೆ ಅವ್ರು ಸ್ವಲ್ಪ ಪ್ರಾಫಿಟಲ್ಲಿ ಇಡ್ತಾರಲ್ಲ, ಒಂದು 30,000 ರೂಪಾಯಿ 32,000 ರೇಂಜಲ್ಲಿ ಮಾಡ್ತಾರೆ ವಿತೌಟ್ ಮಾನಿಟ್ರ್. ಹೇಳ್ತಿರೋದು ನಾನು, ಮಾನಿಟ್ರ್ ನಿಮ್ಮ ಆಪ್ಷನಲ್ಲ, ಮಾನಿಟ್ರ್ ಅದೇ ತೊಗೊಬೇಕು ಅಂತಿಲ್ಲ. ನಿಮ್ಗೆ ಇಷ್ಟ ಬಂದಿದ್ದು ಮಾನಿಟ್ರ್ ತೊಗೊಬೋದು ಅಥವಾ ಟಿವಿಗೆ ಬೇಕಾದ್ರೆ ಕನೆಕ್ಟ್ ಮಾಡ್ಕೊಬೋದು ನೀವು ಕಂಪ್ಯೂಟ್ರನ್ನ. ಸೊ ಆ ರೀತಿ. ಸೊ ದಯವಿಟ್ಟು ಬ್ಲೈಂಡಾಗಿ ಈ ರೀತಿ ಪರ್ಚೇಸ್ನ ಮಾಡೋದಕ್ಕೆ ಹೋಗ್ಬಿಡಿ. ಸೊ ಈ ರೀತಿ ಒಂದು ಅವೇರ್ನೆಸ್ ವೀಡಿಯೋ ಮಾಡೋಣ ಅಂತ ಅನ್ಕೋತಿದ್ದೇನೆ. ನನಗೆ ಶಾಕ್ ಆಯ್ತು ನೋಡಿ, ಏನು ಇಷ್ಟೊಂದು ಕಡಿಮೆ ಅಂತ. ಬಟ್ ಸ್ಪೆಸಿಫಿಕೇಷನ್ ನೋಡ್ಮೇಲೆ ಗೊತ್ತಾಯಿತು, ಓಕೆ ಹಿಂಗೆ ಇದು ಕತೆ ಅಂತ. ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.